ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬಂಧುಗಳಿಗೆಲ್ಲ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ನಿನ್ನ ಕಷ್ಟ ಪರಿಹಾರವಾಯಿತು ಕಣಯ್ಯ. ಒಬ್ಬ ಗುರುಬಂಧುವಿನ ತಂದೆಗೆ ಅನಾರೋಗ್ಯ ಬಂದೊದಗಿದ ಕಾರಣ ಅನಿವಾರ್ಯವಾಗಿ ವ್ಯವಸಾಯವನ್ನೇ ತನ್ನ ವೃತ್ತಿ ಮಾಡಿಕೊಳ್ಳಬೇಕಾದ ಪ್ರಸಂಗ ಒದಗಿ ಬಂತು. ಕಾಲಾನುಕ್ರಮದಲ್ಲಿ ಆ ಕಾಯಕವನ್ನೇ ನಿರ್ವಹಣೆ ಮಾಡುತ್ತಿರುವಾಗಲೇ ಮದುವೆ ಆಯಿತು. ಸಂಸಾರದ ತಾಪತ್ರೆಗಳ ಸುಳಿಯಲ್ಲಿ ಸಿಕ್ಕಿ ಒಂದರ ಮೇಲೊಂದರಂತೆ ಕಷ್ಟಗಳು ಬಂದೆರಗತೊಡಗಿದವು. ವ್ಯವಸಾಯದಲ್ಲಿ ನೀರಿನ ಸಮಸ್ಯೆಯಿಂದ ಹಾಗೂ ಹಣದ ಮುಗ್ಗಟ್ಟಿನಿಂದ ಮುಂದುವರಿಯಲಾಗದ ಸ್ಥಿತಿ ಇತ್ತು. ಒಂದು ಕಡೆ ಮಕ್ಕಳಾಗಲಿಲ್ಲ ಎಂಬ ಚಿಂತೆ, ಇನ್ನೊಂದೆಡೆ ಎಷ್ಟು ಕೊಳವೆ ಬಾವಿ ತೆಗೆಸಿದರೂ ನೀರು ಬಾರದೆ ಹಾಕಿದ ದುಡ್ಡು ವ್ಯರ್ಥವಾಗುತ್ತಿರುವ ಚಿಂತೆ. ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಗುರುನಾಥರ ಕರುಣೆ ಹರಿಯಿತು. ಅದು ಆದದ್ದು ಹೀಗೆ. ಒಂದು ಬಾರಿ ಆ ಗುರುಬಂಧುಗಳು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಗುರುನಾಥರನ್ನು ಭೇಟಿ ಮಾಡಲು ಬಂದಿದ್ದಾಗ 4 ದಿನ ಅಲ್ಲೇ ಉಳಿದು ನಿತ್ಯ ಅಲ್ಲಿಗೆ ಬರುವ ಅತಿಥಿಗಳಿಗೆ ಅಡಿಗೆ ಮಾಡಿ ಊಟ ಬಡಿಸಲು ಹೇಳಿದರು. ಅದರಂತೆ ಮಾಡಿ ಅವರು ಊರಿಗೆ ಹಿಂತಿರುಗಿದ 4 ತಿಂಗಳ ನಂತರ ಹೆಂಡತಿ ಗರ್ಭವತಿಯಾಗಿರುವ ಸಂಗತಿ ಗುರುಬಂಧುವಿಗೆ ತಿಳಿಯಿತು. ಆಗ ಸಂತಸಗೊಂಡ ಅವರು ಗುರುನಾಥರಿಗೆ ವಿಷಯ ತಿಳಿಸಿ ತಮ್ಮ ತೋಟದಲ್ಲಿ ಬಿಟ್ಟಿದ್ದ ಮಾವಿನ ಹಣ್ಣು ತಂದು ಗುರುಗಳಿಗರ್ಪಿಸಿದರು. ಅದನ್ನು ಹೆಚ್ಚಿ ತಿನ್ನಿಸುವಂತೆ ಗುರುನಾಥರು ತಿಳಿಸಲು ಗುರುನಾಥರಿಗೆ ತಿನ್ನಿಸಿ ಅಲ್ಲಿದ್ದ ಎಲ್ಲರಿಗೂ ಹಣ್ಣು ಹಂಚಿದರಂತೆ. ಆಗ ಗುರುನಾಥರು ನಿನ್ನ ಕಷ್ಟ ಪರಿಹಾರವಾಯಿತು ಕಣಯ್ಯ ಎಂದರು. ಈಗ ಆ ಗುರುಬಂಧುವಿಗೆ 2 ಗಂಡು ಮಕ್ಕಳಿದ್ದಾರೆ ಹಾಗೂ ಅವರ ತೋಟದಲ್ಲಿ ಅನಂತರ ಹಾಕಿರುವ 2 ಕೊಳವೆ ಬಾವಿಗಳಲ್ಲಿ 3 ಇಂಚು ನೀರು ಬರುತ್ತಿದ್ದು ಫಸಲು ಚೆನ್ನಾಗಿ ಬೆಳೆಯುತ್ತಾ ತೋಟದಲ್ಲೇ ಕುರಿ ಸಾಕಣೆ ಮೊಲ ಸಾಕಣೆ ಮಾಡುತ್ತಾ 4-6 ಹಸುಗಳನ್ನು ಕಟ್ಟಿಕೊಂಡು ಪ್ರಗತಿಪರ ರೈತ ಎಂದು ಹಲವಾರು ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಇಂದಿಗೂ ಗುರುನಾಥರನ್ನು ತಮ್ಮ ಜೀವನಾಡಿ ಎಂದು ನಂಬಿ ಭಕ್ತಿ ಶ್ರದ್ಧೆಯಿಂದ ಗೌರವಿಸುತ್ತಿದ್ದಾರೆ. ಗುರುಭ್ಯೋ ನಮಃ. ಚಂದ್ರನು ಚಲನೆ ನಿಲ್ಲಿಸಿದನೇ. ಬೆಂಗಳೂರಿನ ಕೆಲ ಗುರುಬಂಧುಗಳು ನರ್ಮದಾ ನದಿ ತೀರದಿಂದ ಬಾಣಲಿಂಗಗಳನ್ನು ಗುರುನಿವಾಸಕ್ಕೆ ತಂದಿದ್ದರು. ಆ ದಿನ ಸಂಜೆ ಇದ್ದಕ್ಕಿದ್ದ ಹಾಗೆ ಗುರುನಾಥರು ಅಲ್ಲಿಗೆ ಬಂದಿದ್ದ ಗುರುಬಂಧುಗಳಿಗೆ ರುದ್ರಹೋಮ ಮಾಡಲು ತಿಳಿಸಿದರು. ಗುರುಕೃಪೆಯಿಂದ ಹೋಮಕ್ಕೆ ಬೇಕಾದ ಪರಿಕರಗಳೆಲ್ಲವೂ ಕ್ಷಣದಲ್ಲೇ ಅಣಿಯಾಗಿದ್ದವು. ಗುರುನಾಥರು ಹೋಮವನ್ನು ಪ್ರಾರಂಭಿಸಲು ಹೇಳಿದಾಗ ಸುಮಾರು ಸಂಜೆ 6 ಗಂಟೆ ಆಗಿರಬಹುದು. ಆಗ ಆಗಸದೆಡೆಗೆ ವೀಕ್ಷಿಸಿದ ಅವರು ಚಂದ್ರನೆಡೆಗೆ ತೀಕ್ಷ್ಣ ದೃಷ್ಟಿಯಿಂದ ನೋಡಿ, ಇದೇ ಒಳ್ಳೆ ಮುಹೂರ್ತ, ಪ್ರಾರಂಭಿಸಿ ಎಂದರು. ಆ ಹೋಮ ಮುಗಿಯುವ ಹೊತ್ತಿಗೆ ರಾತ್ರಿ 9 ಗಂಟೆ ಆಗಿರಬಹುದು. ಪೂರ್ಣಾಹುತಿ ಆಗುವವರೆಗೆ ಚಂದ್ರನು ಇದ್ದೆಡೆಯಲ್ಲೇ ಇದ್ದುದನ್ನು ಅನೇಕ ಗುರುಬಂಧುಗಳು ವೀಕ್ಷಿಸಿದರು. ಆ ನಂತರ ಎಲ್ಲರೂ ಊಟ ಮಾಡಿ ಮುಗಿಸುವ 1 ಗಂಟೆಯಲ್ಲಿ ಚಂದ್ರನು ಎಲ್ಲೋ ಓಡಿ ಹೋಗಿದ್ದನು. ಚಂದ್ರನೇ ಚಲನೆಯನ್ನು ನಿಲ್ಲಿಸಿದನೋ, ಭೂಮಿಯೇ ಚಲನೆಯನ್ನು ನಿಲ್ಲಿಸಿತ್ತೋ, ಎಲ್ಲ ಅಯಾಮಯವಾಗಿತ್ತು. ಗುರುಭ್ಯೋ ನಮಃ.